ಬಿನ್ನೈಸುವೆ ಹೌದು ಚನ್ನಬಸವ, ಇದು ಒಂದಿಷ್ಟು ಬಯಲಾಗಿದೆ, ಅಷ್ಟೇ ಸುಂದರವೂ ಆಗಿದೆ. ಅವ್ವ, ಹಾಗಾದರೆ ಉಳಿದುಕೊಳ್ಳುವುದು ಪ್ರಶಸ್ತವಾಗಿದೆ ಅಲ್ಲವೇ? ಹೌದು, ಇದು ಯೋಗ್ಯವಾದ ಜಾಗ. ಚನ್ನಬಸವ, ನನಗೇಕೋ ಮುಂದೆ ಹಿಡಿಯಲಾಗದು. ಅಜ್ಜ ಕಕ್ಕಯ್ಯ, ನಿನಗೇಕೋ ತುಂಬಾ ದಣಿವಾಗಿದೆ. ಹಿಂದೆ ನೀನು ಮಲಪ್ರಭೆಯ ಮಡಿಲಲ್ಲಿ ನಡೆಸಿದ ಕಾದಾಟ ನಿನ್ನನ್ನು ನುಗ್ಗು ಮಾಡಿದೆ. ನೀನು ತೀರಾ ದಣಿದಿರುವೆ. ಹಾಗಾಗಿ ನಾವು ಇಲ್ಲೇ ಉಳಿದುಕೊಳ್ಳೋಣ. ದಣಿವಾದ ಮೇಲೆ ಮತ್ತೆ ನಡೆಯಬಹುದು. ನಾನಂತೂ ಇನ್ನು ಮುಂದೆ ನಡೀತೇನೋ ಇಲ್ಲವೋ, ಇಲ್ಲೇ ಮಣ್ಣಾದರೂ ಆದೆನು. ಕಕ್ಕಯ್ಯ, ಅದಕ್ಕೆ ಹಾಗನ್ನುತ್ತಿ? ನೀನು ಕೊನೆಯವರೆಗೂ ನಮ್ಮೊಂದಿಗೆ ಇರುತ್ತಿ. ಅವರವರ ಆಯಸ್ಸು ಅವರವರಿಗೆ ತಿಳಿದಿಲ್ಲ. ನಮ್ಮ ಜೊತೆ ಬರುವಾಗ ಎಷ್ಟೋ ಸಾವಿರ ಇದ್ದ ಶರಣರು ಈಗ ಕೇವಲ 100ರ ಸಂಖ್ಯೆಯಲ್ಲಿ ಉಳಿದರಲ್ಲ, ಮುಂದೆ 10ರ ಸಂಖ್ಯೆಯಲ್ಲಿ ಉಳಿಯಬಹುದು. ಕೊನೆಗೆ ಒಬ್ಬೊಬ್ಬರಾಗಿಯೇ ಉಳಿಯಬಹುದು. ಅಷ್ಟೇ ಅಲ್ಲ ಚನ್ನಬಸವ, ಕಲ್ಯಾಣದಲ್ಲಿ ಲಕ್ಷದ ಮೇಲೆ 96,000 ವಚನಕಾರರು ಶರಣರು ಇದ್ದರು. ಈಗ ಅದರಲ್ಲಿ ಉಳಿದವರು ಸಾವಿರ ಸಂಖ್ಯೆ ಮಾತ್ರ. ಅದು ಈಗ 100 ಕವಲಾಗಿ ಹರಿದು ಹೋಗಿದೆ. ಹೆತ್ತರೆಯೊಂದೇ ನಮ್ಮ ಜೊತೆ ಬಂದಿದೆ. ಅದು ಈಗ ಬರುತ್ತಾ ಸ್ವರ್ಗುತ್ತಿದೆ. ಅಂತೂ ಇಂತೂ ದಿಕ್ಕೆಟ್ಟು ದಿಕ್ಕುಗಳನ್ನು ನೋಡುವಂತಾಯಿತು. ಅಣ್ಣ ಬಸವಣ್ಣನನ್ನು ತೊರೆದು ನಾವು ತಾಯಿಯನ್ನು ಕಳೆದುಕೊಂಡ ಎಲೆಗುರುವಿನ ಪಾಡು ನಮ್ಮದು. ನಾವು ಕಾಡಿನಲ್ಲಿ ಆಕಳಿಂದ ತಪ್ಪಿಸಿಕೊಂಡ ಹಾಲು ಕುಡಿಯುವ ಕರುಗಳಂತೆ ಸೋತು ಬೆದರುವಂತಾಗಿದೆ ನಮ್ಮ ಬಾಳು. ಕಕ್ಕಯ್ಯ, ನಿಜ ಕಕ್ಕಯ್ಯ, ನಿನ್ನ ಮಾತು ನಿಜ. ನಾವೆಲ್ಲ ತಾಯಿಂದಾಗಲಿ ದಿಕ್ಕೆಟ್ಟು ಎಳೆ ಕರುಗಳೇ. ಅಂತೂ ಇಂತೂ ಕರುಗಳಿಗೆಲ್ಲ ತಾವ ಸಿಗುವ ಸಮಯ ಬಂದಂತಾಯಿತು. ಅಂತಹ ನೆಮ್ಮದಿಯ ತಾವಿನ ಮೊದಲ ಜಾಗ ಇದಾಗಿರಬಹುದು. ಇದಾಗಿರಬಹುದೇನು ಚೆನ್ನ? ಇದು ಸತ್ಯವಾಗಿಯೂ ನೆಮ್ಮದಿಯೇ ತಾವೇ ಆಗಿದೆ. ಇದು ಶಾಂತಿಯೇ ಬಯಲಾಗಿದೆ. ಈ ಬಯಲೇ ಮುಂದಿನ ಸುಖಯಾತ್ರೆಗೆ ಮುನ್ನಡೆಯಾಗುತ್ತದೆ. ಈ ಬಯಲಲ್ಲಿ ಉಳಿದು ನಾಳೆಯ ಚಿಂತೆ ಮಾಡೋಣ. ಇಂದು ಹುಣ್ಣಿಮೆ ಬೇರೆ. ಆ ಹುಣ್ಣಿಮೆಯ ಬೆಳದಿಂಗಳನ್ನು ಈ ಬಯಲು ಆಲಯದೊಳಗೆ ಆನಂದಿಸೋಣ. ಇಲ್ಲಿ ಮಾತು ಮದಿಸಿ ಅಮೃತದ ಸಿಂಚನವಾಗಲಿ. ಈ ಸಂಜೆ ಹುಣ್ಣಿಮೆಯ ಒಣಲು ಹರಿಯಲಿ, ಮೈ ಮನಗಳು ದನಿಯೋಗಳಿದ್ದರಿಗೆ ಹುಡುಕುತ್ತಲೇ ಸುಮ್ಮನಿದ್ರೆ ಪಡೆಯಲಿ. ಅಯ್ಯ, ತಾವ್ಯಾರು? ಎಲ್ಲಿಂದ ಬಂದಿದ್ದೀರಿ? ನಾವು ಕಲ್ಯಾಣದಿಂದ ಬಂದಿದ್ದೇವೆ. ನಮ್ಮನ್ನೆಲ್ಲ ಶರಣರು ಎನ್ನುತ್ತಾರೆ. ಕಲ್ಯಾಣವೇ? ಯಾವ ಕಲ್ಯಾಣ? ಯಾರ ಕಲ್ಯಾಣ? ಕಲ್ಯಾಣ ಎಂಬುದು ಬಹು ದೂರವಿದೆ. ಉತ್ತರದ ಎತ್ತರದ ಜಾಗವುದು. ಅಂತಿಂತ ಕಲ್ಯಾಣವಲ್ಲವುದು. ಬಸವಣ್ಣನ ಕಲ್ಯಾಣ, ನಮ್ಮ ಬಸವರಸನ ಕಲ್ಯಾಣ. ನೀವು ಯಾರು ಬಂಧುಗಳೇ? ನಾವು ಇಲ್ಲಿಯವರೇ. ಇಲ್ಲಿಯೇ ಒಕ್ಕಲಿತನ ಮಾಡಿಕೊಂಡು ತುತ್ತು ಅನ್ನ ಉಣ್ಣುತ್ತಾ 4 ಗುಡಿಸಲುಗಳಲ್ಲಿ ವಾಸ ಮಾಡುತ್ತಿರುವ 40-50 ಜನರು ನಾವು. ನೀವೇನು ಹೊಸವರಾಗಿ ಕಂಡಿದ್ದೀರಿ, ಅದಕ್ಕೆ ಓಡಿ ಬಂದೆವು. ಬಹಳ ಭಯ ಚಿಂತೆಯಿಂದಲೇ ಬಂದಿದ್ದೇವೆ. ಭಯ ಚಿಂತೆಗಳಿಂದಲೇ? ಯಾವ ಭಯವೂ ಬೇಡ. ನಾವಿಲ್ಲಿ ಉಳಿಯುವರಲ್ಲ, ಅಲ್ಲಿಯೂ ಉಳಿದಿಲ್ಲ, ಮುಂದೆ
ಮುಂದೆ ಎಲ್ಲೋ ಏನೋ ಗೊತ್ತಿಲ್ಲ. ಹಾಗಾದರೆ ಭಯವಿಲ್ಲ. ಅತಿಥಿಗಳು ಮಾತ್ರ ನೀವು. 40 ಜನರ ಅನ್ನಕ್ಕೆ 300 ಜನ ಬಂದರು ಏನೋ ಎಂದು ಭಯಗೊಂಡಿದ್ದೆವು. ಇಂದು ಹುಣ್ಣಿಮೆ ಬೆಳದಿಂಗಳು ಕುಡಿದು ಉಪವಾಸ ಮಾಡುತ್ತೇವೆ ಚಕೋರ ಪಕ್ಷಿಯಂತೆ. ಉಪವಾಸವೇ ಬೆಳದಿಂಗಳನ್ನು ಉಂಡು ಉಪವಾಸವೇ. ಉಣ್ಣಲು ಇಲ್ಲದಿದ್ದರೆ ಬೆಳದಿಂಗಳ ಊಟವೇ ಗತಿ ಅಲ್ಲವೇ, ಅದಕ್ಕೆ ಉಪವಾಸ. ಅಂದ ಹಾಗೆ ಇದು ಯಾವ ಊರು? ಅವ್ವ, ಇದು ಯಾವೂರು ಅಲ್ಲ, ಬಯಲು ಗದ್ದೆಯ ತಾಣ. ಇರುವುದೇ 4 ಗುಡಿಸಲು. ಈ ಗದ್ದೆಗಳ ಬಯಲಲ್ಲೇ ಒಂದಷ್ಟು ಭತ್ತ, ಗೆಡ್ಡೆಗೆಣಸು, ಮಿಡಿಕಾಯಿಗಳನ್ನು ಬೆಳೆದು ದನಕರುಗಳೊಂದಿಗೆ ಬದುಕುತ್ತಿದ್ದೇವೆ. ಹಾಗಾದರೆ ಇದು ಬಯಲಾದವರೇ, ಇದು ಬಯಲುಪುರ. ಹೌದು, ನಮ್ದು ಬಯಲುಗುರುವೆ. ಈ ಜಾಗ ಊರಾಗಲಿ, ಊರು ಬಯಲುಪುರ ಎಂದು ಹೆಸರಾಗಲಿ. ಇದು ಇಂದಿನಿಂದ ಬಯಲುಪುರ ಇದ್ದೇವೆ. ಹಾಗಾದರೆ ಇದು ಬಯಲಾದವರೇ, ಇದು ಬಯಲುಪುರ. ಹೌದು, ನಮ್ದು ಬಯಲುಗುರುವೆ. ಈ ಜಾಗ ಊರಾಗಲಿ, ಊರು ಬಯಲುಪುರ ಎಂದು ಹೆಸರಾಗಲಿ. ಇದು ಇಂದಿನಿಂದ ಬಯಲುಪುರ. ಬೈಲೂರಾ ಬಯಲ್ಪುರನ? ಅಣ್ಣಂದಿರ, ನೀವೆಲ್ಲ ಅದು ಅಲ್ಲಿ ಕಾಣುತ್ತಿದೆಯಲ್ಲ ಆ ಕೆರೆಯಲ್ಲಿ ಎಲ್ಲರೂ ಕೈಕಾಲುಗಳು ತೊಳೆದುಕೊಂಡಿರಿ, ಇಲ್ಲವೋ ಜಳಕವನ್ನಾದರೂ ಮಾಡಿರಿ. ನೀವು ದನಿ ವಾರಿಸಿಕೊಳ್ಳುವಷ್ಟರಲ್ಲಿ ಒಡಲ ಹಸಿವಿಗೆ ಅನ್ನ ಸಿದ್ಧವಾಗುತ್ತದೆ. ಎಲ್ಲರೂ ಸೇರಿ ಊಟ ಮಾಡೋಣ. ದಾರಿಯ ಹಳ್ಳದ ಮಡುವಿನಲ್ಲಿ 8 ಹಲಸಿನನ್ನು ಸಿಕ್ಕಿವೆ. ಅದನ್ನು ಮೂತಲೆಯಲ್ಲಿ 4 ತೊಳೆಗಳಾಗಿಟ್ಟು ತಿಂದು ಇಂದಿನ ಊಟ ಮುಗಿಸೋಣ. ನಾಳೆ ಶಿವನಿದ್ದಾನೆ. ಆ ಹಲಸುಗಳನ್ನು ನಿಮ್ಮ ದಾರಿಯ ಯಾತ್ರೆಗೆ ತೆಗೆದು ಇಟ್ಟುಕೊಳ್ಳಿ. ಏನು ಸಿಗದಾಗ ಪ್ರಯೋಜನವಾದಿತ್ತು. ಈಗ ನಮಗೆ ಆತಿಥ್ಯದ ಭಾಗ್ಯ ನೀಡಿರಿ. ಅಣ್ಣಂದಿರ, ನಿಮ್ಮ ವರ್ಷದ ಊಟ ನನಗೆ ನೀಡಿದರೆ ನಿಮಗೆ ಉಳಿಯುವುದೇನು? ಬೇಡಂದ ನಿಮಗೇಕೆ ಕಷ್ಟ? ಹೊರಟವರು ನಾವು. ನಿಮ್ಮ ತುತ್ತಿನ ಅನ್ನ ಪಡೆದು ಮಾಡುವುದರಲ್ಲಿ ಏನು ಸುಖವಿದೆ? ನಾಳೆ ಹೇಗಾದರೂ ಏನಾದರೂ ಸಿಗಬಹುದು. 100 ಜನರ ಅನ್ನಕ್ಕೆ 300 ಜನ ಬಂದರು ಏನು ಎಂದು ಭಯಗೊಂಡಿದ್ದೆವು. ನಿಮ್ಮಂಥ ಶರಣರಿಗೆ ಹಸಿವು ತಣಿಸಿದ ಪುಣ್ಯ ನಮಗೆ ದೊರೆತಿತ್ತು. ದಯವಿಟ್ಟು ಅನ್ನ ನೀಡುವ ಭಾಗ್ಯ ನಮಗೆ ನೀಡ್ರಿ. ಆಗಲಿ ಅಣ್ಣಂದಿರ, ಶಿವನಿಚ್ಛೆಯಿಂದ ಈ ಬಯಲಿಗೆ ಬಂದೆವು. ಈ ಬಯಲು ಜನರ ಅನ್ನಬೇಕು. ಈ ನೆಲ ಸಿಕ್ಕಿರಬಹುದೇನು? ತಾವು ಬಡಿಸಿದ್ದನ್ನು ಮಹಾಪ್ರಸಾದ ಎಂದು ಪಡೆಯುತ್ತೇವೆ. ಆಗಲಿ, ಎಲ್ಲರೂ ಆ ಎತ್ತರದ ಕಟ್ಟೆಯ ಮೇಲೆ ತಮ್ಮ ತಮ್ಮ ವಚನದ ಓಲೆಗರಗಳನ್ನಿಟ್ಟು ಜಳಕ ಮಾಡಿ ಹಗುರವಾಗಿ ಬರೋಣ. ನಡೆಯಿರಿ. ಎಲ್ಲಿದ್ದೀರೋ? ಬರ್ರಿ ಎಲ್ಲರೂ ಬರ್ರಿ. ಏನಾಯ್ತು? ಅಂತದ್ದೇನಾಯ್ತು? ನಮ್ಮೂರಿಗೆ ಶರಣರು ಬಂದಾರ. ಎಲ್ಲಿಂದ ಬಂದಾರು? ಕಲ್ಯಾಣದಿಂದ ಬಂದಾರ. ಯಾವ ಕಲ್ಯಾಣ? ಎಲ್ಲಿಗೊಂಟಾರು? ಯಾಕೆ ಬಂದಾರು ಗೊತ್ತಿಲ್ಲ, ಆದರೆ ನಮ್ಮ ಜಾಗಕ್ಕೆ ಬಂದಾರು. ಬಂದವರ ಆತಿಥ್ಯ ನಮ್ಮದೇ ಐತಿ. ಆಯ್ತಾಯ್ತು. ಆತಿಥ್ಯಕ್ಕೆ ಎಷ್ಟು ಜನ ಅದಾರು? 100 ಜನ ಇದ್ರು ಇರಬಹುದು. 100 ಜನಕ್ಕೆ ಆತಿಥ್ಯ ಹೆಂಗ ಮಾಡೋದು? ಏನ ಮಾಡೋದು? ಹೆಂಗೆ ಮಾಡೋದು ಅಂದ್ರೆ ನಿನಗ ಅರಿಯದ್ದು ಏನೈತಿ? ಹಿಂದೆ ಹಂಗೆ ಮಾಡ್ತಿದ್ದಿ ಹಂಗ ಮಾಡು. ಹಂಗೆ ಸುತ್ತಮುತ್ತಲಿನ ಹೆಂಗಸರ್ನ ಕರಿ. ಅನ್ನ ತಂಬುಳಿ ಅಷ್ಟಾದ್ರೆ ಸಾಕು. ಈ ಹೊತ್ತಿಗೆ ಆಗ್ತೈತಿ. ನಾಳೆ ಸಿಹಿಯಾಗಿ ಏನಾದರೂ ಮಾಡುವಂತೆ. ನೀ ಹೇಳೋದು ಸರಿ ಐತಿ. ಈ ಎಲ್ಲ ಹೆಂಗಸರು ಕೂಡಿದ್ರ ಅಷ್ಟಾಗೋದು ತಡ ಇಲ್ಲ. ನೀ ಹೇಳೋದು ಲಘು ಮಾಡ್ರಿ. ಅವರು ಬಹಳ ದನದಿದ್ದಾರ. ನೆಲ ಸಿಕ್ಕರ ಸಾಕಣತಾರ. ಆತಾದ್ ನೀವು ಹೇಳ್ದಂಗನ ಮಾಡ್ತೀವಿ. ಏ ಗಂಗವ್ವ, ಏ ನೀಲವ್ವ, ಎಲ್ಲದೇರಿ? ಬರ್ರಿ. ಹಸಿವೆಂಬ ಹೆಬ್ಬಾವು ಬಸಿರ ಬಂದಿಡಿದೋಡೆ ವಿಷವೇರಿತಯ್ಯ ಹಸಿವೆಂಬ ಹೆಬ್ಬಾವು ಬಸಿರ ಬಂದಿಡಿದೋಡೆ ವಿಷವೇರಿತಯ್ಯ. ಅನ್ನಕ್ಕೆ ಹೆಸರಿಟ್ಟೇನಿ ಅಕ್ಕ, ಕುಟ್ಟಿದ್ದ ಅಕ್ಕಿದ್ರ ಕೊಡು. ಕೇರಿ ಹಸನ ಮಾಡಿ ಕುದಿಯೋ ನೀರಿಗೆ ಹೆಸರಿಗೆ ಸುರುತೇನು. ಬಾಬಾ ನಿಂಗವ ಒಂದು ಬುಟ್ಟಿ ಆಗಿದಾವ. ಗಂಗವ್ವ ಕೇರಾತಾಳ. ಇವನಷ್ಟು ಕುಟ್ಟಿ ಮುಗಿಸೋಣಂದ್ರ ಸಾಕಾಗ್ತಾವ. ಬಾಬಾ ಹಂಗಾರ
ಹುಟ್ಟೋದು ಖುಷಿ ಬಾಳ, ಬೀಸೋದು ಬಿಗಿ ಬಾಳ, ರೊಟ್ಟಿ ಮಾಡೋದು ಜಡ ಬಾಳವ್ವ ನಿಂಬಿಯ. ಚಳದಂಕ ಮಲ್ಲ ಗರ್ಜಿಸುವ ಸೇನಾಸಿ ನಿಲುಬಲೆಯ ಕ್ಯಾಚದೆ ಕೌರವೇಶ್ವರಣ್ಣ ಹುಚ್ಚು ರೋಷನ್ ಕೆಣಕಿ ಕೆಣಕಿ ಕೇಕೆ ಹಾಕಿ ನಕ್ಕಲಲ್ಲ ಆ ನಿನ್ನ ಪಾಂಡವರ ಪಾಂಚಾಲಿ ಅಂದೇ ಅಂದೇ ತೊಟ್ಟೆನ ಚಲವನ್ನು ಸ್ವಯಂ ಭೂತ ಪ್ರೇತ ಪಿಚಾಚಿಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕಾಲ್ ಕೆರೆದು ಕದನಕ್ಕೆ ನಿಲ್ಲಲಿ. ಕಳಿಯ ಅಂಶದಿಂದ ಉದ್ಭವಿಸಿದ ಈ ಹಸ್ತಿನಾವತಿಯ ರಕ್ತ ಸಿಂಹಾಸನ ರಕ್ತದ ಒಳೆಯಲ್ಲಿ ಕೊಚ್ಚಿ ಹೋದರು ಸರಿ ಕೆಟ್ಟರು ಸರಿ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಜಟ್ಟಿ ಕೌರವರು ಮಸನದ ಮಣ್ಣಲ್ಲಿ ಮಣ್ಣಾಗಿ ಹೋದರು ಸರಿ ಕೆಟ್ಟರು ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಧನ್ಯವಾದ. ಈಗ ನಿಮ್ಮಿಂದ ಒಂದು ಏನಾದರೂ ಮಾಡಲ್ಲ. ನೀನಲ್ಲದೆ ಮತಾರು ಇಲ್ಲವಯ್ಯ ಕುಡಲ ಸಂಗಮ ದೇವ ನೀನಲ್ಲದೆ ಮತಾರು ಇಲ್ಲವಯ್ಯ ಹಾಲಲ್ಲದ್ದು ನೀರಲ್ಲದ್ದು ಹಾಲಲ್ಲದ್ದು ನೀರಲ್ಲದ್ದು ನೋಡಿ ಕಣ್ಣು ದಣಿಯದು ಹಾಡಿ ನಾಲಗೆ ದಣಿಯದು ಇನ್ನೇವೆ ನಿನ್ನೇವೆ ನಾನಿಮ್ಮ ಕೈಯಾರೆ ಪೂಜಿಸಿ ಮನ ದಣಿಯಲೊಲ್ಲದು ಇನ್ನೇವೆ ನಿನ್ನೇವೆ ಕೂಡಲ ಸಂಗಮ ದೇವಯ್ಯ ನಿಮ್ಮ ಉದರವ ಬಗಿದಾನು ಹೋಗುವ ಪರವೇ ನಗೆ ನಿಮ್ಮ ಉದರವ ಬಗೆದಾನು ಹೋಗುವ ಪರವೇ ನಗೆ
ಶುದ್ಧವಿಲ್ಲದನಕ ಮಣಿಯ ಕಟ್ಟಿವೆನಯ್ಯ ಮನ ಮುಟ್ಟದನ್ನಕ ನೂರ ನೋದಿಯೇವೆನಯ್ಯ ನಮ್ಮ ಕೂಡಲ ಸಂಗಮ